ಆತ್ಮನಿರ್ಭರ್ ಭಾರತ್ ಈ ಕಾನ್ಸೆಪ್ಟ್ನ ಅಡಿಯಲ್ಲಿ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿಯಲ್ಲಿ ಭಾರತದಲ್ಲಿ ಹಲವು ಕಂಪನಿಗಳು ಭಾರತೀಯ ಸೇನೆಗೆ ಪೂರಕವಾಗುವಂತಹ ಹಲವು ಉಪಕರಣಗಳನ್ನು ಒದಗಿಸ್ತಾ ಇವೆ. ಅದರಲ್ಲಿ ನಾನೀಗ ಬಂದು ನಿಂತಿರೋದು ಗ್ಲೈಡರ್ಸ್ ಇಂಡಿಯಾ ಲಿಮಿಟೆಡ್. ಈ ಕಂಪನಿಯ ವಿಶೇಷತೆ ಏನು ಅಂತಂದ್ರೆ, ಭಾರತೀಯ ಸೇನೆಗೆ ಎಲ್ಲಾ ವೆರೈಟಿಯ ಪ್ಯಾರಾಚೂಟ್ಗಳನ್ನು ಒದಗಿಸುವಂತಹ ಕೆಲಸವನ್ನ ಈ ಕಂಪನಿ ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದೆ. ಆ ಪ್ಯಾರಾಚೂಟ್ಗಳ ಮಾಡೆಲ್ಗಳು ಕೆಲವು ಇಲ್ಲಿದ್ದಾವೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯುದ್ಧ ವಿಮಾನದಿಂದ ಎಜೆಕ್ಟ್ ಆಗುವಂತಹ ಸಂದರ್ಭದಲ್ಲಿ, ಪೈಲಟ್ ಕೆಳಗೆ ಹಾರುವಂತಹ ಸಂದರ್ಭದಲ್ಲಿ ಆತ ಹಾಕುವಂತಹ ಕಾಸ್ಟ್ಯೂಮ್ ಇದು. ಆತ ಯಾವ ರೀತಿ ಜಂಪ್ ಮಾಡ್ತಾನೆ, ಅದಕ್ಕೆ ಬೇರೆ ಬೇರೆ ವೆರೈಟಿ ಆದಂತಹ ಪ್ಯಾರಾಚೂಟ್ಗಳನ್ನ ಇವರು ತಯಾರು ಮಾಡ್ತಾರೆ. ಅದರಲ್ಲಿ ಮಿಲಿಟರಿ ಕಾಂಬ್ಯಾಟ್ ಪ್ಯಾರಾಚೂಟ್ ಸಿಸ್ಟಮ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಒಂದು ಮಾಡೆಲ್. ಗ್ಲೈಡರ್ಸ್ ಇಂಡಿಯಾ ಲಿಮಿಟೆಡ್ ತಯಾರು ಮಾಡ್ತಾ ಇರುವಂತಹ ಮಾಡೆಲ್ಗಳಲ್ಲಿ ಇದು ಕೂಡ ಒಂದು. ಸುಮಾರು 3000 ಫೀಟ್ ಮೇಲ್ಗಡೆಯಿಂದ ಆತ ಈ ಪ್ಯಾರಾಚೂಟ್ನ ಮೂಲಕ ಕೆಳಭಾಗಕ್ಕೆ ಆತ ಹಾರಬಹುದು. ಆ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಆತ ಕೆಳಗಡೆಗೆ ಲ್ಯಾಂಡ್ ಆಗ್ಬಹುದು. ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಸುಮಾರು 200 kg. ಈಗ ಒಬ್ಬ ಯೋಧ ಅಂತಂದ್ರೆ ಆತನ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆತ ಯುದ್ಧ ಅಸ್ತ್ರಗಳನ್ನ ಆತ ಇಟ್ಕೊಂಡಿರ್ತಾನೆ. ಸುಮಾರು 200 kg ಅಷ್ಟು ಶಸ್ತ್ರಾಸ್ತ್ರಗಳನ್ನ ಆತ ತನ್ನೊಂದಿಗೆ ಇಟ್ಕೊಳ್ಬಹುದು. ಇದು ಒಂದು ಮಾಡೆಲ್. ಹಾಗೆಯೇ ಅದೇ ರೀತಿ ಪೈಲಟ್ಗಳಿಗೆ ಬಳಕೆ ಮಾಡುವಂತಹ ಹಲವು ಸಂದರ್ಭಗಳಲ್ಲಿ ಬಳಕೆ ಮಾಡುವಂತಹ ವಿವಿಧ ರೀತಿಯಾದಂತಹ ಪ್ಯಾರಾಚೂಟ್ಗಳನ್ನ ಈ ಕಂಪನಿ ತಯಾರು ಮಾಡುತ್ತೆ. ಹೈ ಆಲ್ಟಿಟ್ಯೂಡ್ ಪ್ಯಾರಾಚೂಟ್ ಅನ್ನ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಟ್ಯಾಕ್ಟಿಕಲ್ ಅಸಾಲ್ಟ್ ಪ್ಯಾರಾಚೂಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ವಿವಿಧ ರೀತಿಯಾದಂತಹ ಪ್ಯಾರಾಚೂಟ್ಗಳನ್ನ ಈ ಕಂಪನಿ ಗ್ಲೈಡರ್ಸ್ ಇಂಡಿಯಾ ಕಂಪನಿ ತಯಾರು ಮಾಡುತ್ತೆ. ಬಟ್ ಎಲ್ಲಕ್ಕಿಂತ ವಿಶೇಷವಾದಂತಹ ಪ್ಯಾರಾಚೂಟ್ಗಳನ್ನ ನಾನು ನಿಮ್ಗೆ ತೋರಿಸ್ಬೇಕು. ಈಗ ಆಗಸದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಜಾಗ ಅಲ್ಲಿ ನಿಮ್ಗೆ ಏರ್ಕ್ರಾಫ್ಟ್ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ರಿಮೋಟ್ ಏರಿಯಾಗಳಲ್ಲಿ ಮೇಲ್ಭಾಗದಿಂದ ಟ್ಯಾಂಕ್ಗಳನ್ನ ಅಥವಾ ಜೀಪ್ಗಳನ್ನ ಕೆಳಭಾಗಕ್ಕೆ ಇಳಿಸುವಂತಹ ಒಂದು ಕೆಲಸಕ್ಕೆ ಪ್ಯಾರಾಚೂಟ್ಗಳನ್ನ ಬಳಕೆ ಮಾಡಲಾಗುತ್ತೆ. ಇದು ಅದ್ರದ್ದು ಒಂದು ಮಾಡೆಲ್. ಅದನ್ನು ಗಮನಿಸ್ತಾ ಇದ್ದೀರಿ. 5 ಪ್ಯಾರಾಚೂಟ್ಗಳನ್ನ ನೀವು ನೋಡ್ಬೋದು. ಕೆಳಭಾಗದಲ್ಲಿ ಆ ಟ್ಯಾಂಕ್ ಇದೆ, ಅಂದ್ರೆ ಆ ಸಣ್ಣದಾದಂತಹ ಒಂದು ಜೀಪ್ ಇದೆ. ಈ ಮೂಲಕ ಯಾವ ತರ ಇಳಿಸ್ತಾರೆ ಅಂತಂದ್ರೆ, ಸುಮಾರು ಅದರ ಡೀಟೇಲ್ಸ್ ನ ಇಲ್ಲಿ ಅವರು ಹಾಕಿದ್ದಾರೆ. ಸುಮಾರು 8500 kg ಅಷ್ಟು, ಅಂದ್ರೆ ಮ್ಯಾಕ್ಸಿಮಮ್ ಪೇಲೋಡ್ 7000 kg ಅಷ್ಟು. ಈ ರೀತಿ ಆರ್ಮಿಗೆ ಕೆಳಭಾಗದಲ್ಲಿ, ತಳಭಾಗದಲ್ಲಿ, ಭೂಮಟ್ಟದಲ್ಲಿ ಬಳಕೆ ಮಾಡಬಹುದಾದಂತಹ ಈ ಜೀಪ್ಗಳನ್ನ ಮೇಲ್ಭಾಗದಿಂದ ಕೆಳಗಿಳಿಸಲಾಗುತ್ತೆ ಈ ಪ್ಯಾರಾಚೂಟ್ ಅನ್ನ ಬಳಕೆ ಮಾಡುವ ಮೂಲಕ. ಈ ಪ್ಯಾರಾಚೂಟ್ ಅನ್ನ ತಯಾರು ಮಾಡ್ತಾ ಇರುವಂತಹ ಕಂಪನಿ ಗ್ಲೈಡರ್ಸ್ ಇಂಡಿಯಾ ಲಿಮಿಟೆಡ್. ಮತ್ತೊಂದು ವಿಶೇಷವಾದಂತಹ ಪ್ಯಾರಾಚೂಟ್ ನ ನಾನು ನಿಮ್ಗೆ ತೋರಿಸ್ತೇನೆ. ಇವ್ರು ತಯಾರು ಮಾಡ್ತಾ ಇರುವಂತದ್ದು ಅದು ಬ್ರೇಕ್ ಪ್ಯಾರಾಚೂಟ್ ಫಾರ್ ಸುಖೋಯ್ 30. ಇದು ಸುಖೋಯ್ 30ಯ ಮಾಡೆಲ್. ಅದರ ಹಿಂಭಾಗದಲ್ಲಿ ನೀವು ಆ ಪ್ಯಾರಾಚೂಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ತರ ಇದು ವರ್ಕ್ ಆಗುತ್ತೆ ಅಂತಂದ್ರೆ, ಯುದ್ಧ ವಿಮಾನದ ಹಿಂಭಾಗದಲ್ಲಿ ಇದನ್ನ ಕಂಟೈನರ್ ನಲ್ಲಿ ಈ ಪ್ಯಾರಾಚೂಟ್ಗಳನ್ನ ನೀವು ನೋಡ್ತಾ ಇರುವಂತಹ ಈ ಪ್ಯಾರಾಚೂಟ್ ನ ಪ್ಲೇಸ್ ಮಾಡಿರ್ತಾರೆ. ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಪೈಲಟ್ ಅದಕ್ಕೆ ಇದನ್ನ ಆತ ಸ್ವಿಚ್ ಮಾಡಿದಂತಹ ಸಂದರ್ಭದಲ್ಲಿ ಆ ಪ್ಯಾರಾಚೂಟ್ಗಳು ಓಪನ್ ಆಗುತ್ತೆ. ಯಾಕೆ ಈ ಪ್ಯಾರಾಚೂಟ್ಗಳನ್ನ ಯುದ್ಧ ವಿಮಾನಗಳ ಲ್ಯಾಂಡಿಂಗ್ಗೆ ಬಳಸ್ತಾರೆ ಅಂತಂದ್ರೆ, ಸ್ಪೀಡ್ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ, ಸ್ಪೀಡ್ ಬಹಳ ವೇಗವಾಗಿರುತ್ತೆ. ಆ ಸ್ಪೀಡ್ ನ ಕಂಟ್ರೋಲ್ ಮಾಡಿ ಯುದ್ಧ ವಿಮಾನಗಳನ್ನ ಲ್ಯಾಂಡ್ ಮಾಡೋದಕ್ಕೆ ಈ ಪ್ಯಾರಾಚೂಟ್ಗಳನ್ನ ಬಳಕೆ ಮಾಡಲಾಗುತ್ತೆ. ಹಾಗೆಯೇ ಕೇವಲ ಸುಖೋಯ್ 30 ಮಾತ್ರ ಅಲ್ಲ, ಇಲ್ಲಿ ಮತ್ತೊಂದು ಏರ್ಕ್ರಾಫ್ಟ್ ನ ಗಮನಿಸ್ತಾ ಇದ್ದೀರಿ. ಬ್ರೇಕ್ ಪ್ಯಾರಾಚೂಟ್ ಫಾರ್ ಹಾಕ್ ಏರ್ಕ್ರಾಫ್ಟ್ ನ ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಅಂದ್ರೆ ಒಂದೊಂದು ಏರ್ಕ್ರಾಫ್ಟ್ಗೂ ಪ್ಯಾರಾಚೂಟ್ ನ ಡಿಸೈನ್ ಬೇರೆ ರೀತಿಯಾಗಿರುತ್ತೆ. ಅಂದ್ರೆ ಪ್ರತಿ ಏರ್ಕ್ರಾಫ್ಟ್ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಈ ಪ್ಯಾರಾಚೂಟ್ಗಳನ್ನ ಬಳಕೆ ಮಾಡ್ತಾರೆ. ಸೊ ದಟ್ ಸ್ಪೀಡ್ ಕಂಟ್ರೋಲ್ ಮಾಡಿ ಆ ಏರ್ಕ್ರಾಫ್ಟ್ ನ ಲ್ಯಾಂಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಹೆಮ್ಮೆ ತೇಜಸ್. ಆ ತೇಜಸ್ ಏರ್ಕ್ರಾಫ್ಟ್ಗೆ ಬಳಕೆ ಮಾಡಿರುವಂತಹ ಈ ಬ್ರೇಕ್ ಪ್ಯಾರಾಚೂಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಇವುಗಳ ಸ್ಪೀಡ್ ಹೆಚ್ಚು ಕಮ್ಮಿ ಸರಾಸರಿ ಪರ್ ಅವರ್ ಒಂದು 250ರಿಂದ 280 ಕಿಲೋಮೀಟರ್, ಅಂದ್ರೆ ಹೈ ಸ್ಪೀಡ್ ನ ಲ್ಯಾಂಡ್ ಆಗ್ತವೆ. ಆ ಲ್ಯಾಂಡಿಂಗ್ ಟೈಮ್ ನಲ್ಲಿ ಆ ಸ್ಪೀಡ್ ನ ಕಂಟ್ರೋಲ್ ಮಾಡಿ ಆ ವಿಮಾನವನ್ನ, ಯುದ್ಧ ವಿಮಾನವನ್ನ ಲ್ಯಾಂಡ್ ಮಾಡೋಕ್ಕಾಗಿ ಈ ಪ್ಯಾರಾಚೂಟ್ಗಳನ್ನ ಬಳಕೆ ಮಾಡೋದು. ಸೊ ದ್ಯಾಟ್ ಆ ಸ್ಪೀಡ್ ನ ಕಂಟ್ರೋಲ್ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಗ್ಲೈಡರ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಬೇರೆ ಬೇರೆ ರೀತಿಯ ವೆರೈಟಿ ಪ್ಯಾರಾಚೂಟ್ಗಳನ್ನ ತಯಾರು ಮಾಡಿ ಭಾರತೀಯ ರಕ್ಷಣಾ ಪಡೆಗೆ ನೀಡ್ತಾ ಇದೆ. ಇದರಲ್ಲಿ ಕೇವಲ ಭಾರತೀಯ ರಕ್ಷಣಾ ಪಡೆಗೆ ಮಾತ್ರ ಅಲ್ಲ, ಬೇರೆ ದೇಶಗಳಿಗೂ ಕೂಡ ಪ್ಯಾರಾಚೂಟ್ಗಳನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಕೆಲಸವನ್ನ ಈ ಕಂಪನಿ ಮಾಡ್ತಾ ಇದೆ, ಗ್ಲೈಡರ್ಸ್ ಇಂಡಿಯಾ ಕಂಪನಿ. ಆಗ್ಲೇ ನೀವು ಗಮನಿಸಿದ್ದು 7 ಟನ್ಗೂ ಹೆಚ್ಚು ತೂಕದ ಆ ಜೀಪ್ ಅನ್ನ ಕೆಳಭಾಗಕ್ಕೆ ಮೇಲ್ಭಾಗದಿಂದ ಇಳಿಸುವುದಕ್ಕೆ ಬಳಕೆ ಮಾಡುವಂತಹ ಪ್ಯಾರಾಚೂಟ್.
ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ತೂಕದ ವಸ್ತುಗಳನ್ನ ಕೆಳಭಾಗಕ್ಕೆ ಇಳಿಸುವುದಕ್ಕೆ ಬಳಕೆ ಮಾಡುವಂತಹ ಪ್ಯಾರಾಚೂಟ್. ಅದು ಗಮನಿಸ್ತಾ ಇದ್ದೀರಿ, 12.5 kg ಅಂದ್ರೆ ಮೇಲ್ಭಾಗದಿಂದ ನೀವು ಆಗಸದಿಂದ ಕೆಳಭಾಗಕ್ಕೆ ರಿಮೋಟ್ ಏರಿಯಾಗಳಿಗೆ ಯಾವ ರೀತಿ ಸಪ್ಲೈ ಮಾಡ್ತೀರಿ, ಯಾವೆಲ್ಲ ವಸ್ತುಗಳನ್ನ ಸಪ್ಲೈ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಶಸ್ತ್ರಾಸ್ತ್ರಗಳಿರಬಹುದು ಅಥವಾ ಬೇರೆ ಮೆಡಿಕಲ್ ಅಸಿಸ್ಟೆನ್ಸ್ ಇರಬಹುದು ಅಥವಾ ಬೇರೆ ಅಗತ್ಯ ವಸ್ತುಗಳಿರಬಹುದು, ಕೆಳಭಾಗಕ್ಕೆ ಇಳಿಸುವಂತಹ ಸಂದರ್ಭದಲ್ಲಿ ಈ ಪ್ಯಾರಾಚೂಟ್ಗಳನ್ನ ಬಳಕೆ ಮಾಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಹೊಸಕೋಟೆ ಮಂಜು ಜೊತೆ ವೈದ್ಯಶ್ರೀ, ನ್ಯೂಸ್ ಫಸ್ಟ್ ಬೆಂಗಳೂರು.